ಒಬ್ಬ ಹುಡುಗ ನೇಣು ಹಾಕ್ಕೊಂಡು ರೀಲ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಜನರ ಹತ್ರ ಲೈಕ್ ಆ್ಯಂಡ್ ಕಮೆಂಟ್ಸ್ ಪಡ್ಕೊಳ್ಳೋಣ ಅಂತ ಪ್ರಯತ್ನ ಪಟ್ಟು ಅವ್ನು ಪ್ರಾಣನ ಕಳ್ಕೊಂಡಿದ್ದಾನೆ, ಗೊತ್ತಾ ನಿಮಗೆ? ಜೊತೆಗೆ ಇನ್ನೊಂದು ಹುಡುಗಿ ಬಂದ್ಬಿಟ್ಟು ರೀಲ್ ಮಾಡಬೇಕು ಅಂತ ಕಾರ್ನ ಡ್ರೈವ್ ಮಾಡಿ ಕಾರ್ ಡ್ರೈವಿಂಗ್ ಗೊತ್ತಿಲ್ಲದೆ ಇದ್ರೂ ಸ್ವತಃ ಬ್ರೇಕ್ ಒತ್ತಕ್ಕೆ ಹೋಗಿ ಎಕ್ಸ್ಲೇಟರ್ ಮೇಲೆ ಕಾಲಿಗ್ಬಿಟ್ಟು 305 ಅಡಿಯಿಂದ ಕೆಳಗಡೆ ಬಿದ್ದು ಕಾರ್ ಕಂಪ್ಲೀಟ್ ಆಗಿ ಧ್ವಂಸ ಆಗೋಗಿ ಆ ಹುಡುಗಿ ಪ್ರಾಣ ಸುಧಾ ಆಗೋಗಿದೆ, ಗೊತ್ತಾ ನಿಮಗೆ? ಸೊ ಇನ್ನೊಂದು ಹುಡುಗಿ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ಕೆಟ್ಟ ಕಮೆಂಟ್ಸ್ ಬರ್ತಿದೆ ಅಂತ ಈ ಒಂದು ಇನ್ಫ್ಲೂಯೆನ್ಸರ್ ಬಂದ್ಬಿಟ್ಟು ಕೇರಳದಲ್ಲಿ ಅವಳ ಪ್ರಾಣನೇ ಕಳ್ಕೊಂಡಿದ್ದಾರೆ ಅಂತ, ಗೊತ್ತಾ ನಿಮಗೆ? ಸೊ ಗೊತ್ತಿಲ್ಲಲ್ವಾ ಈ 3 ವಿಷಯಗಳು ಇದೇ ಒಂದು ವಾರದಲ್ಲಿ ನಡೆದಿರುವ ಘಟನೆಗಳು. ಸೊ ಕಂಪ್ಲೀಟಾಗಿ ಏನೆಲ್ಲ ಆಗಿದೆ ಇವರ ಲೈಫ್ಸಲ್ಲಿ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ, ಬನ್ನಿ ಶುರು ಮಾಡೋಣ. ಸೊ ಡೈರೆಕ್ಟ್ ಮೊದಲನೇ ಹುಡುಗನ ವಿಷಯಕ್ಕೆ ಬಂದರೆ ಇವನ ಹೆಸರು ಬಂದ್ಬಿಟ್ಟು ಅಜಯ್ ಅಂತ, ಆಯಿತಾ? ಅಜಯ್ ಅಂತ ಹೆಸರು ಬಂದ್ಬಿಟ್ಟು. ಸೊ ಈ ಹುಡುಗನ ಜಾಗ ಯಾವುದೋ ಅಪ್ಪ ಅಂದರೆ ತೆಲಂಗಾಣದಲ್ಲಿ ವರಂಗಲ್ ಹತ್ರ ಇರೋ ಒಂದು ಹುಡುಗ. ಆ್ಯಂಡ್ ಹುಡುಗ ನೋಡೋಕ್ಕೆ ಒಂದು 20 ಏಜ್ ಇರ್ಬೋದು, 20ರಿಂದ 21 ಅಂತ ಅನ್ಕೊತೀನಿ. ಸೊ ಈ ಹುಡುಗ ಏನು ಮಾಡಿದ್ದಾರೆ ಅಂದರೆ ಒಬ್ಬ ಇನ್ಫ್ಲೂಯೆನ್ಸರ್, ಆಯಿತಾ? ಸಾಮಾಜಿಕ ಜಾಲತಾಣಗಳಲ್ಲಿ ಅಂದರೆ ಇನ್ಸ್ಟಾಗ್ರಾಮ್ ಅನ್ನೋ ಪ್ಲಾಟ್ಫಾರ್ಮಲ್ಲಿ ಪ್ರತಿಯೊಬ್ಬರೂ ಈ ನಡುವೆ ಬಂದ್ಬಿಟ್ಟು ರೀಲ್ಸ್ ಮಾಡಬೇಕು ಯಾವ ಲೆವೆಲ್ಗೆ ಹೋಗ್ತಿದ್ದಾರೆ ಅಂದರೆ ಅವರ ಪ್ರಾಣನೂ ಲೆಕ್ಕಕ್ಕಿಡದೆ ತುಂಬಾ ಕಷ್ಟಪಟ್ಟು ರೀಲ್ಸ್ ಮಾಡ್ತಿದ್ದಾರೆ. ಸೊ ಅದು ಅವರ ಇಷ್ಟ. ಆದರೆ ಇವನು ಸಹ ಅದೇ ರೀತಿ ಮಾಡಿದ್ದಾನೆ. ಯಾವ ರೀತಿ ಮಾಡಿದ್ದಾನೆ ಅಂದರೆ ಮನೆಯಲ್ಲಿ ಫ್ರಿಡ್ಜ್ ಮೇಲೆ ಮೊಬೈಲ್ ಇಟ್ಬಿಟ್ಟು ಏನು ಮಾಡಿದ್ದಾನೆ ಅಂದರೆ ಫ್ಯಾನ್ಗೆ ನೇಣು ಹಾಕ್ಕೊಂಡು ಒಂದು ರೀಲ್ ಮಾಡೋಣ ಅಂದರೆ ಒಂದು ಎಮೋಷ್ನಲ್ ಸಾಂಗ್ ತೊಗೊಂಡಿದ್ದಾನೆ ಅಣ್ಣ ಬಂದ್ಬಿಟ್ಟು. ಫ್ಯಾನ್ಗೆ ನೇಣು ಹಾಕ್ಕೊಂಡು ರೀಲ್ ಮಾಡಿ ಅಪ್ಲೋಡ್ ಮಾಡಿದ್ರೆ ತುಂಬಾ ಲೈಕ್ಸ್ ಆ್ಯಂಡ್ ಕಮೆಂಟ್ಸ್ ಬರ್ತವೆ ಅಂತ ರೀಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವನು ರಿಯಲ್ ಆಗಿ ಆಗೋಗಿದೆ. ಸೊ ಅವನ ಪ್ರಾಣ ಬಂದ್ಬಿಟ್ಟು ಗಾಳಿಯಲ್ಲಿ ಹೋಗಿ ಶಿವನ ಪಾದ ಸೇರಿಕೊಂಡಿದೆ ಅಂದರೆ ತಪ್ಪೇ ಇಲ್ಲ. ಸೊ ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯ ಘಟನೆಗಳು ತುಂಬಾ ಆಗ್ತಾ ಇರ್ತವೆ. ಈ ರೀತಿ ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ಆ್ಯಂಡ್ ಈ ಕೇಸ್ ಏನಿದೆ ಸದ್ಯಕ್ಕೆ ಬಂದ್ಬಿಟ್ಟು ಪೊಲೀಸ್ ಅಧಿಕಾರಿಗಳು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಿದ್ದಾರೆ ಅಂತ ಮಾಹಿತಿಗಳನ್ನೋದು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಗ್ತಾ ಇದ್ದಾವೆ. ಆದರೆ ನಾನು ಪ್ರತಿ ಸಲನೂ ಹೇಳ್ತೀನಿ, ಒಂದು ರೀಲ್ ಮಾಡೋದಕ್ಕೋಸ್ಕರ ತಮ್ಮ ಪ್ರಾಣನ ಕಳ್ಕೊಳ್ಳೋದಿದೆಯಲ್ಲ ಅದು ತುಂಬಾ ದೊಡ್ಡ ತಪ್ಪು ಅಂತಲೇ ಹೇಳ್ತೀನಿ. ಮಾಡಿ ಪ್ರತಿಯೊಬ್ಬರೂ ಅವರ ಟ್ಯಾಲೆಂಟ್ಸ್ನ ತೋರಿಸ್ಕೊಳ್ಳಿ, ಆದರೆ ಈ ರೀತಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಲೇಬೇಡಿ, ಆಯಿತಾ? ಸೊ ಇನ್ನು ನೆಕ್ಸ್ಟ್ ಹುಡುಗಿ ವಿಷಯಕ್ಕೆ ಬಂದರೆ ಹುಡುಗಿ ಹೆಸರು ಬಂದ್ಬಿಟ್ಟು ಶ್ವೇತಾ ಅಂತ, ಮಹಾರಾಷ್ಟ್ರದಲ್ಲಿ ಘಟನೆ ನಡೆದಿರೋದು. ಸೊ ಇದರಲ್ಲಿ ವಿಷಯ ಏನಾಗಿದೆ ಅಂದರೆ ಒಬ್ಬ ಹುಡುಗ ಮತ್ತು ಆ ಹುಡುಗಿ ಬಂದ್ಬಿಟ್ಟು ಸ್ನೇಹಿತರಾಯ್ತಾ ಒಂದು ಬೆಟ್ಟದ ಮೇಲೆ ಹೋಗ್ತಾರೆ. ಆ ಬೆಟ್ಟ ಬಂದ್ಬಿಟ್ಟು ಸುಮಾರು 305 ಅಡಿ ಇದೆ ಅಂತ ಪ್ರತಿಯೊಬ್ಬರು ಮಾತಾಡ್ತಿದ್ದಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ರೀಲ್ಸ್ ಮಾಡಬೇಕು ಅಂತ ತುಂಬಾ ಕಷ್ಟಪಟ್ಟು ಫೋಟೋಸ್ ಎಲ್ಲ ತಗೊತಾ ಇರ್ತಾರೆ. ನೀವು ನೋಡ್ತಾ ಇರ್ಬೋದು ಆ ಫೋಟೋಸ್ ಆ್ಯಂಡ್ ವೀಡಿಯೋಸ್ನ ನೀವು ಸೈಡಲ್ಲಿ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಫೋಟೋಸ್ ತಗೋತಾರೆ ಸ್ವಲ್ಪ ಹೊತ್ತು. ಅದಾದಮೇಲೆ ಆ ಹುಡುಗನ ಹತ್ರ ಕೀ ಕೊಡು, ನಾನು ಕಾರು ಓಡಿಸ್ತೀನಿ, ನನಗೆ ಬರೋದಿಲ್ಲ ಆದರೆ ಐ ವಿಲ್ ಟ್ರೈ ಅಂತ ಇಸ್ಕೊತಾಳಂತೆ. ಸೊ ಹುಡುಗ ನಾರ್ಮಲಾಗಿ ಸರಿ ಇನ್ನು ನಮ್ಮ ಸ್ನೇಹಿತೆ ಕೇಳ್ತಿದ್ದಾಳೆ ಅಂದರೆ ಕೊಟ್ಟಿರ್ತಾನೆ. ಆದರೆ ಅಲ್ಲಿ ಅವ್ನು ಮಾಡಿರೋದು ದೊಡ್ಡ ತಪ್ಪು ಅಂತಲೇ ಹೇಳ್ತೀನಿ. ಸೊ ಏನಾಗಿದೆ ಅಂದರೆ ಹುಡುಗಿಯ ಕಾರ್ ಬಂದ್ಬಿಟ್ಟು ಓಡ್ಸೋಕ್ಕೆ ಬರ್ದಿರೋ ಒಂದು ಕಾರಣಕ್ಕೆ ಕೂತ್ಕೊಂಡಿದ್ದಾಳೆ. ಜೊತೆಗೆ ಬಂದ್ಬಿಟ್ಟು ಕಾರ್ನ ರಿವರ್ಸ್ ಗೇರ್ಗೆ ಹಾಕ್ಕೊಂಡು ಕಾರ್ ಓಡ್ಸೋಕ್ಕೆ ಬರ್ದಿರೋ ವ್ಯಕ್ತಿಗಳಿಗೆ ಗೊತ್ತಿರುತ್ತೆ. ಸೊ ಅಲ್ಲಿ ಸುಮಾರು ಜನ ಇದೇ ತಪ್ಪು ಮಾಡ್ತಾ ಇರ್ತಾರೆ. ಎಕ್ಸ್ಲೇಟರ್ ಮೇಲೆ ಕಾಲು ಒತ್ತಾ ಇರ್ತಾರೆ, ಬ್ರೇಕ್ ಮೇಲೆ ಒತ್ತುವುದನ್ನು ಬಿಟ್ಬಿಟ್ಟು. ಸೊ ಅದೇ ರೀತಿ ಹುಡುಗಿ ಸದಾ ಬ್ರೇಕ್ ಒತ್ತೋಕ್ಕೆ ಮುಂಚೆ ಎಕ್ಸ್ಲೇಟರ್ ಮೇಲೆ ಕಾಲಿಕ್ಬಿಟ್ಟಿದ್ದಾಳೆ. ಇಮಿಡಿಯೇಟ್ ಆ 305 ಅಡಿ ಬೆಟ್ಟ ಏನಿದೆ ಆ ಬೆಟ್ಟದಿಂದ ಕೆಳಗಡೆ ಬಿದ್ದುಬಿಟ್ಟು ಕಂಪ್ಲೀಟಾಗಿ ಡೆಮಾಲಿಷ್ ಆಗೋಗಿದೆ, ಅಂದರೆ ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಗೋಗಿದೆ ಕಾರು ಅಂತಲೂ ಹೇಳ್ತಾ ಇದ್ದಾರೆ. ಆ್ಯಂಡ್ ಆ ಫುಟೇಜ್ ಸ್ವತಃ ನೀವು ನೋಡ್ತಾ ಇರ್ಬೋದು. ಸೊ ಇದೇ ಆ ಫುಟೇಜು. ಸೊ ಪ್ರತಿಯೊಬ್ಬರು ಇದರಲ್ಲಿ ಸ್ವತಃ ಸ್ವಲ್ಪ ಪ್ರಜ್ಞೆಯಿಂದ ಇರಿ. ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಆ ಹುಡುಗನ ಮೇಲೆ ಇವಾಗ ಕೇಸ್ ಫೈಲ್ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಏನಕ್ಕಂತ ನಿಮ್ಗೆ ಈಗಾಗಲೇ ಗೊತ್ತೇ ಇರುತ್ತೆ. ಸೊ ಒಂದು ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೇ ಇರೋ ಒಂದು ಕಾರಣಕ್ಕೋಸ್ಕರ ನೀನು ಏನಕ್ಕೋಸ್ಕರ ನಿಮ್ಮ ಸ್ನೇಹಿತಳಿಗೆ ಕಾರ್ ಅನ್ನೋದನ್ನು ಕೊಟ್ಟೆ ಅಂತ ಪೊಲೀಸ್ ಅಧಿಕಾರಿಗಳು ಆ ಹುಡುಗನ ಮೇಲೆ ಕೇಸಾಗಿ ಫೈಲ್ ಮಾಡಿದ್ದಾರೆ ಅಂತ ಮಾಹಿತಿಗಳನ್ನೋದು ಬರ್ತಾ ಇದೆ, ಆಯಿತಾ? ಸ್ವಲ್ಪ ನಿಮ್ಮ ಸ್ನೇಹಿತರು ಆ್ಯಂಡ್ ನಿಮ್ಮ ಗೆಳೆಯರು ಯಾರೇ ಇದ್ರೂ ಸುಮಾರು ಜನ ಕೇಳ್ತಾ ಇರ್ತಾರೆ, ಸ್ವಲ್ಪ ಗಾಡಿ ಕೊಡು, ಸ್ವಲ್ಪ ಕಾರ್ ಕೊಡು ಅಂತ ಕೇಳ್ತಾ ಇರ್ತಾರೆ. ಅವ್ರ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೇ ಇದ್ದರೆ ನೀವು ಕೊಡೋಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ. ಅದ್ರ ಮೇಲೆ ನಿಮ್ಮ ಇಷ್ಟ, ಆಯಿತಾ? ಸೊ ಇದಾಗಿದೆ ಈ ಹುಡುಗಿಯ ಜೀವನದಲ್ಲಿ ಆಗಿರೋ ಒಂದು ಘಟನೆ, ಒಂದು ಕೆಟ್ಟ ಘಟನೆ ಅಂತಲೇ ಹೇಳ್ತೀನಿ, ಆಯಿತಾ? ಸೊ ಇನ್ನೊಂದು ಹುಡುಗಿ ಬಂದ್ಬಿಟ್ಟು ಕೇರಳದಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಕಾರಣ ಏನು ಅಂತ ಗೊತ್ತಾ ನಿಮಗೆ? ನೀವು ಮಾಡೋ ಒಂದು ಕೆಟ್ಟ ಕಮೆಂಟ್ಸಿಂದ ಆ್ಯಂಡ್ ಅದ್ರ ಜೊತೆಗೆ ನೀವು ಮಾಡೋ ಒಂದು ಕೆಟ್ಟ ಟ್ರೋಲ್ಸಿಂದ ಈ ರೀತಿ ಆಗಿದೆ ಅಂತ ಮಾಹಿತಿ ಅನ್ನೋದು ಬರ್ತಾ ಇದೆ. ಸೊ ಈ ಹುಡುಗಿ ಬಂದ್ಬಿಟ್ಟು ಒಂದು ದೊಡ್ಡ ಇನ್ಫ್ಲೂಯೆನ್ಸರ್ ಅಂತಲೇ ಹೇಳ್ತಾ ಇದ್ದಾರೆ. ಆ್ಯಂಡ್ ಸಾಕಷ್ಟು ಫಾಲೋವರ್ಸ್ ಇದ್ರು ಅಂತಲೂ ಮಾಹಿತಿ ಅನ್ನೋದು ಸಿಗ್ತಾ ಇದೆ. ಸೊ ಈ ಹುಡುಗಿ ಹೆಸರು ಬಂದ್ಬಿಟ್ಟು ಆದಿತ್ಯ ಅಂತ, ಆಯಿತಾ? ಸೊ ಕೇರಳದಲ್ಲಿ ಸಾಕಷ್ಟು ಜನ ತುಂಬಾ ಫೇಮಸ್ ಆಗಿರೋರು ಇದ್ದಾರೆ. ಸೊ ಈ ಹುಡುಗಿ ಸುತ್ತ ಸಾಕಷ್ಟು ಫೇಮಸ್ ಆಗಿದ್ಲು ಅಂತ ಮಾಹಿತಿಗಳು ಬರ್ತಾ ಇದ್ದಾವೆ. ಅದ್ರ ಜೊತೆಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹುಡುಗನನ್ನು ಪ್ರೀತಿ ಸ್ವತಃ ಮಾಡ್ತಿದ್ಲು ಅಂತ ಮಾಹಿತಿ ಅನ್ನೋದು ಬರ್ತಾ ಇದೆ. ಇಬ್ಬರು ಕೊಲಾಬ್ರೇಷನ್ ಅನ್ನೋದನ್ನ ಮಾಡಿ ವಿಡಿಯೋಸ್ನ ಸಾಕಷ್ಟು ದಿನಗಳಿಂದ ಮಾಡ್ತಾ ಇದ್ದಂತೆ. ಅದಾದಮೇಲೆ ಒಂದು 2 ತಿಂಗಳ ಹಿಂದೆ ಏನು
ಏನಾಗಿದೆ ಅಂದರೆ ಏನಾಗಿದೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ದೂರ ಹೋಗಿದ್ದಾರೆ ಅಂತ ಮಾಹಿತಿ ಅನ್ನೋದು ಬರ್ತಾ ಇದೆ. ಆದರೆ ಆ ದೂರ ಹೋಗುವ ಸಮಯದಲ್ಲಿ ಸಾಕಷ್ಟು ಮೀಮ್ಸ್ ಆ್ಯಂಡ್ ಟ್ರೋಲ್ಸ್ ಆ್ಯಂಡ್ ಮೆಸೇಜ್ ಕಮೆಂಟ್ಸ್ ಏನಿದೆ ಕೆಟ್ಟದಾಗಿ ಬರುವ ಕಾರಣದಿಂದ ಹುಡುಗಿ ಅದನ್ನು ತಗೊಳ್ದಿರ ಸೂಸೈಡ್ ಅನ್ನೋದನ್ನು ಮಾಡಿಕೊಂಡು ಪ್ರಾಣನ ಬಿಟ್ಟಿದ್ದಾಳೆ ಅಂತ ಮಾಹಿತಿ ಅನ್ನೋದು ಬರ್ತಾ ಇದೆ. ಸೊ ನಾನು ಹೇಳೋದಿಷ್ಟೇ, ಇನ್ನೊಬ್ರ ಬಗ್ಗೆ ನಾವು ಕಮೆಂಟ್ಸ್ ಮಾಡೋ ಅಷ್ಟು ದೊಡ್ಡವರು ಅಲ್ವೇ ಅಲ್ಲ ಯಾವತ್ತೂ. ಸೊ ನಿಮಗೆ ಇಷ್ಟ ಇದ್ದರೆ ತುಂಬ ಚೆನ್ನಾಗಿ ಮಾಡಿದೆಯಾ ಅಂತ ಹೇಳ್ಬೋದು, ಇಷ್ಟ ಆಗಿಲ್ಲ ಅಂದರೆ ಬ್ರೋ ಇದನ್ನು ತಪ್ಪು ಮಾಡಿದ್ಯಾ ನೆಕ್ಸ್ಟ್ ಸಲ ತಿದ್ಕೋ ಅಂತಲೂ ಹೇಳ್ಬೋದು. ಅದನ್ನು ಬಿಟ್ಬಿಟ್ಟು ಅವರ ಪರ್ಸ್ನಲ್ ಜೀವನದ ಬಗ್ಗೆ ಮಾತಾಡೋ ಅಷ್ಟು ಅಧಿಕಾರ ನಮಗೆ ಯಾರೂ ಸ್ವತಃ ಕೊಟ್ಟಿಲ್ಲ ಅಂದ್ರೂ ತಪ್ಪೇ ಇಲ್ಲ. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ಅನ್ನಿಸ್ತು. ಈ 3 ಘಟನೆಗಳ ಬಗ್ಗೆ ಮಾತಾಡಿದ್ದೀನಿ ಅಂತ ನನ್ನ ಅನಿಸಿಕೆ. ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಇದೇ ರೀತಿ ವೀಡಿಯೋಸ್ ಬೇಕು ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.